ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಶ್ರುತಿ ಸವಿರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ರೆಸಿಪಿ ಸಬ್ಬಕ್ಕಿ ಪಾಯಸ. ಈ ಬೇಸಿಗೆಯಲ್ಲಿ ತುಂಬಾ ದೇಹಕ್ಕೆ ತಂಪು. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಹಾಲು, ಒಂದು 3/4 ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ. ಮತ್ತು ಅದಕ್ಕೆ ಒಂದು 100ರಿಂದ 150 ಗ್ರಾಮಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಮತ್ತು 200 ಗ್ರಾಮು ನಾನು ಸಬ್ಬಕ್ಕಿನ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನು ಬಾದಾಮಿ ಪೌಡ್ರು ಮತ್ತು ಕರೆದಿರೋ ಅಂತಹ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಸ್ಟವ್ನ ಆನ್ ಮಾಡ್ಕೊಬೇಕು. ಆನ್ ಮಾಡ್ಕೊಂಡ ನಂತರ ಅದಕ್ಕೆ ನಾವೇನು ಹಾಲು ತೊಗೊಂಡಿರ್ತೀವೋ ಅದನ್ನು ಹಾಕ್ಕೊಂಡು ಕುದಿಸ್ಕೊಂಬರ್ಬೇಕು. ಒಂದೆರಡು ಕುದಿ ಬರೋವರೆಗೂ ಕುದಿಸ್ಕೊಬೇಕು. ಒಂದು 10 ನಿಮಿಷ ಕುದಿಸ್ಕೊಬೇಕು. ನಂತರ ಈ ಕುದಿಬೇಕಾದ್ರೆ ಅದು ಕುದಿ ಬರೋಷ್ಟರಲ್ಲೇ ನಾವು ಡ್ರೈ ಫ್ರೂಟ್ಸ್ನ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ಹುರಿದಿಟ್ಕೊಬೇಕು. ಇಲ್ಲಿ ಹಾಲು ಕುದಿ ಬಂದಿದೆ. ಇದಕ್ಕೆ ನಾವು ಸಬ್ಬಕ್ಕಿನ ಒಂದು ಅರ್ಧ ಗಂಟೆ ನೆನೆಸಿಡಬೇಕು. ಈ ನೆನೆಸಿಡೋದ್ರಿಂದ ನಮಗೆ ಬೇಗ ಪಾಯಸವನ್ನು ಮಾಡ್ಕೊಬೋದು. ಬೇಗ ಇದು ಕುಕ್ ಆಗುತ್ತೆ ನೆನೆಸಿಡೋದ್ರಿಂದ. ಒಂದು ಅರ್ಧ ಗಂಟೆ ನೆನೆಸಿಟ್ಟ ನಂತರ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಕುದೀತಾ ಇರೋಂಥ ಹಾಲಿಗೆ ಆ್ಯಡ್ ಮಾಡ್ಕೊಬೇಕು. ನೆಕ್ಸ್ಟ್ ಒಂದು ಮೀಡಿಯಮ್ ಫ್ಲೇಮಲ್ಲಿ 10 ನಿಮಿಷದವರೆಗೂ ಕೂಡ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು. ಅದನ್ನು ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಅದು ಕೆಳಗಡೆ ತಳ ಇಡೋಂಥ ಒಂದು ಚಾನ್ಸಸ್ ಹೆಚ್ಚು. ಹಾಗಾಗಿ ತಿರುಗಿಸ್ಕೊಂಡು ಅದು ಒಂದು 10 ನಿಮಿಷ ನಾವು ಕುಕ್ ಮಾಡ್ಕೊಬೇಕು. ನೋಡಿ, ಇವಾಗ ಚೆನ್ನಾಗಿ ಹಾಲು ಮತ್ತು ಸಬ್ಬಕ್ಕಿ ಎರಡೂ ಕೂಡ ಚೆನ್ನಾಗಿ ಬೇಯ್ತಾ ಇದೆ. ಇದಕ್ಕೆ ನಾವು ಇವಾಗ ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ನಂತರ ಸಕ್ಕರೆನೂ ಕೂಡ ಇದ್ರ ಜೊತೆ ನಾವು ತಿರುಗಿಸ್ಕೊತಾ ಇರಬೇಕು. ಜೊತೆಗೆ ಏಲಕ್ಕಿ ಪುಡಿ ಸ್ವಲ್ಪ, ನಾನು 1 ಟೇಬಲ್ ಸ್ಪೂನ್ ಏನು ಹೇಳಿದ್ದೆ ಬಾದಾಮಿ ಪೌಡರ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೆಲ್ಲ ಹಾಕಿದ ನಂತರನೂ ಕೂಡ ನಾವು ತಿರುಗಿಸ್ತಾ ಇರಬೇಕು. ಅದನ್ನು ಬಾದಾಮಿ ಪೌಡ್ರು ನಾವೇನೋ ಮಾಡ್ಕೊಬೋದು, ಇಲ್ಲಾಂದರೆ ಅಂಗಡಿಯಿಂದ ತಂದಂಥದ್ದು ಮಿಕ್ಸ್ MTR ಅದನ್ನು ಯೂಸ್ ಮಾಡಿದ್ದೀನಿ ನಾನು. ನಂತರ ನಾವೇನು ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಕರೆದಿಟ್ಕೊಂಡಿದ್ವಲ್ಲ ಅದನ್ನು ತುಪ್ಪದ ಜೊತೆಗೇ ನಾವು ಈ ಒಂದು ಪಾಯಸದಲ್ಲಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಿ ಪಾಯಸ ರೆಡಿ ಆಗ್ತಿದೆ ಅಂತ ಹೇಳಿ. ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ತಿರುಗಿಸ್ತಾ ಬರಬೇಕು. ಒಂದು 10 ನಿಮಿಷ ನಾವು ಇದೆಲ್ಲ ಏನು ಸಬ್ಬಕ್ಕಿ ಹಾಕಿದ್ಮೇಲೆ ಒಂದು 10 ನಿಮಿಷ ಬೇಯಿಸ್ಕೊಂಡು ಎಲ್ಲ ಇಂಗ್ರೀಡಿಯೆಂಟ್ಸ್ ನಾನು ಏನು ಹೇಳಿದೆ ಅದನ್ನೆಲ್ಲ ಹಾಕಿದರೆ ಸಬ್ಬಕ್ಕಿ ಪಾಯಸ ರೆಡಿಯಾಗುತ್ತೆ. ರೆಡಿ ಟು ಸರ್ವ್. ಬಿಸಿ ಬಿಸಿಯಾದ ಸಬ್ಬಕ್ಕಿ ಪಾಯಸ. ಎಲ್ರಿಗೂ ಈ ಒಂದು ರೆಸಿಪಿ ಇಷ್ಟ ಆದಲ್ಲಿ ಶೇರ್ ಮಾಡಿ, ಮತ್ತು ಇನ್ನು ಹೆಚ್ಚಿನ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಹೆಂಗಿದೆ ಹೆಂಗಿದೆ ಚೆನ್ನಾಗಿದ್ಯಾ? ಇಲ್ಲಿ ನೋಡು.